ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ಕೆಲವೊಮ್ಮೆ ನಾವು ತುಂಬ ಒಂಟಿಯಾಗಿರುವಂತೆ ಅನಿಸುತ್ತೆ. ನಮ್ಮವರು ಅಂದುಕೊಂಡವರು ದೂರವಾಗುತ್ತಾರೆ. ನಮ್ಮ ಒಳ್ಳೆಯತನಕ್ಕೆ ಬೆಲೆ ಸಿಗೋದಿಲ್ಲ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಫಲಿತಾಂಶ ಸಿಗೋದಿಲ್ಲ. ಅಂತಹ ಸಮಯದಲ್ಲಿ ಶ್ರೀಕೃಷ್ಣನ ಒಂದು ಮಾತನ್ನು ನೆನಪಿಸಿಕೊಳ್ಳಿ. ನೀನು ಕರ್ಮ ಮಾಡು, ಫಲದ ಬಗ್ಗೆ ಚಿಂತಿಸಬೇಡ. ಈ ಒಂದು ಮಾತು ಸಾವಿರಾರು ಜನರ ಜೀವನವನ್ನು ಬದಲಾಯಿಸಿದೆ. ಸ್ನೇಹಿತರೆ, ಮಹಾಭಾರತದಲ್ಲಿ ಅರ್ಜುನನ ಕೈಯಲ್ಲಿ ಶಕ್ತಿ ಇತ್ತು, ಜ್ಞಾನ ಇತ್ತು, ಅನುಭವ ಇತ್ತು. ಆದರೆ ಯುದ್ಧ ಭೂಮಿಯಲ್ಲಿ ಅವನು ಗೊಂದಲಕ್ಕೊಳಗಾದ. ತನ್ನವರ ವಿರುದ್ಧ ಹೋರಾಡಬೇಕಾದ ಪರಿಸ್ಥಿತಿ ಬಂದಾಗ ಅವನ ಮನಸ್ಸು ಕುಗ್ಗಿತು. ಆಗ ಶ್ರೀಕೃಷ್ಣ ಹೇಳಿದರು, ಅರ್ಜುನ, ನಿನ್ನ ಕರ್ತವ್ಯವನ್ನು ನೀನು ಮಾಡು. ಭಯ ಮತ್ತು ಅನುಮಾನಗಳು ನಿನ್ನ ದಾರಿಯನ್ನು ತಡೆಯಲು ಬಿಡಬೇಡ. ಇಂದು ನಮ್ಮ ಜೀವನದಲ್ಲೂ ಇದೇ ಸಮಸ್ಯೆ ಇದೆ. ನಾವು ಸೋಲಿನ ಭಯದಿಂದ ಪ್ರಯತ್ನವನ್ನೇ ಮಾಡುವುದಿಲ್ಲ. ಜನರು ಏನು ಹೇಳುತ್ತಾರೆ ಎಂಬ ಭಯದಿಂದ ನಮ್ಮ ಕನಸುಗಳನ್ನು ಬಿಟ್ಟು ಬಿಡುತ್ತೇವೆ. ಆದರೆ ನೆನಪಿಡಿ, ಹಾರುವ ಹಕ್ಕಿಗೆ ಆಕಾಶದ ಭಯವಿರೋದಿಲ್ಲ. ಮುಂದೆ ಸಾಗುವ ವ್ಯಕ್ತಿಗೆ ಅಡೆತಡೆಗಳ ಭಯವಿರೋದಿಲ್ಲ. ಶ್ರೀಕೃಷ್ಣ ಹೇಳುತ್ತಾರೆ, ನಿನ್ನನ್ನು ಯಾರು ನಂಬದಿದ್ದರೂ ನೀನು ನಿನ್ನನ್ನು ನಂಬು. ಏಕೆಂದರೆ ಜೀವನದಲ್ಲಿ ದೊಡ್ಡ ಯುದ್ಧಗಳು ಹೊರಗಡೆ ನಡೆಯುವುದಿಲ್ಲ, ಅವು ನಮ್ಮ ಮನಸ್ಸಿನ ಒಳಗೆ ನಡೆಯುತ್ತದೆ. ಕೆಲವರು ನಿಮ್ಮನ್ನು ಹಾಸ್ಯ ಮಾಡುತ್ತಾರೆ, ಕೆಲವರು ನಿಮ್ಮ ಕನಸುಗಳನ್ನು ನೋಡಿ ನಗುತ್ತಾರೆ, ಕೆಲವರು ನಿಮ್ಮ ವಿಫಲತೆಯನ್ನು ನೋಡಿ ಸಂತೋಷ ಪಡುತ್ತಾರೆ. ಆದರೆ ನೆನಪಿಡಿ, ನಿಮ್ಮ ಗುರಿಯನ್ನು ತಲುಪಿದ ನಂತರ ಅದೇ ಜನರು ನಿಮ್ಮ ಯಶಸ್ಸಿನ ಕಥೆಯನ್ನು ಹೇಳುತ್ತಾರೆ. ಸ್ನೇಹಿತರೆ, ಬಿದಿರು ಮರದ ಬಗ್ಗೆ ಒಂದು ಕಥೆ ಇದೆ. ಬಿದಿರಿನ ಬೀಜವನ್ನು ಬಿತ್ತಿದ ನಂತರ ಮೊದಲ ವರ್ಷ ಅದು ಬೆಳೆಯೋದಿಲ್ಲ, ಎರಡನೇ ವರ್ಷವೂ ಬೆಳೆಯೋದಿಲ್ಲ, ಮೂರನೇ ವರ್ಷವೂ ದೊಡ್ಡ ಬದಲಾವಣೆ ಕಾಣುವುದಿಲ್ಲ. ಆದರೆ ರೈತನು ಪ್ರತಿದಿನ ಅದಕ್ಕೆ ನೀರು ಹಾಕುತ್ತಾನೆ. ಐದನೇ ವರ್ಷ ಬಂದಾಗ ಅದು ಕೆಲವೇ ತಿಂಗಳುಗಳಲ್ಲಿ 80ರಿಂದ 90 ಅಡಿ ಎತ್ತರ ಬೆಳೆಯುತ್ತದೆ. ಆ ಮರ 5ನೇ ವರ್ಷದಲ್ಲಿ ಬೆಳೆಯುತ್ತೆ. ಇಲ್ಲ, ಅದು 5 ವರ್ಷಗಳಿಂದ ತನ್ನ ಬೇರುಗಳನ್ನು ಬಲಪಡಿಸುತ್ತಿತ್ತು. ನಿಮ್ಮ ಜೀವನವೂ ಹಾಗೆಯೇ. ಇಂದು ನಿಮ್ಮ ಪರಿಶ್ರಮಕ್ಕೆ ಫಲ ಸಿಗದೇ ಇರಬಹುದು, ಆದರೆ ನಿಮ್ಮ ಪ್ರಯತ್ನ ವ್ಯರ್ಥವಾಗುತ್ತಿಲ್ಲ. ಪರಮಾತ್ಮ ನಿಮ್ಮ ಬೇರುಗಳನ್ನು ಬಲಪಡಿಸುತ್ತಿದ್ದಾನೆ. ಶ್ರೀಕೃಷ್ಣ ಹೇಳುತ್ತಾರೆ, ಸರಿಯಾದ ಸಮಯ ಬಂದಾಗ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಖಂಡಿತ ಸಿಗುತ್ತದೆ. ಸ್ನೇಹಿತರೆ, ಕೆಲವರು ಜೀವನದಲ್ಲಿ ತುಂಬ ಬೇಗ ಯಶಸ್ಸು ಪಡೆಯುತ್ತಾರೆ. ಅವರನ್ನು ನೋಡಿ ನಾವು ಬೇಸರ ಪಡುತ್ತೇವೆ. ಆದರೆ ಪ್ರತಿಯೊಬ್ಬರ ಪ್ರಯಾಣ ವಿಭಿನ್ನವಾಗಿದೆ. ಸೂರ್ಯ ಉದಯವಾಗುವ ಸಮಯ ಬೇರೆ, ಚಂದ್ರ ಉದಯವಾಗುವ ಸಮಯ ಬೇರೆ. ಆದರೆ ಇಬ್ಬರು ತಮ್ಮ ಸಮಯದಲ್ಲಿ ಪ್ರಕಾಶಿಸುತ್ತಾರೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಇತರರೊಂದಿಗೆ ನಿಮ್ಮನ್ನು ಹೋಲಿಸಬೇಡಿ. ನೀವು ನಿಮ್ಮದೇ ಆದ ಕತೆ, ನಿಮ್ಮದೇ ಆದ ಗುರಿ, ನಿಮ್ಮದೇ ಆದ ಸಮಯ. ಇನ್ನೊಂದು ಮುಖ್ಯವಾದ ವಿಷಯ, ನಿಮ್ಮನ್ನು ಬಿಟ್ಟು ಹೋದವರಿಗಾಗಿ ಅಳಬೇಡಿ. ಯಾಕೆಂದರೆ ಕೆಲವರು ನಿಮ್ಮ ಜೀವನದಲ್ಲಿ ಉಳಿಯಲು ಬರೋದಿಲ್ಲ, ಅವರು ನಿಮಗೆ ಒಂದು ಪಾಠ ಕಲಿಸಲು ಬರುತ್ತಾರೆ. ಶ್ರೀಕೃಷ್ಣ ಹೇಳುತ್ತಾರೆ, ನಿನ್ನ ಜೀವನದಿಂದ ದೂರ ಹೋಗುವ ಪ್ರತಿಯೊಬ್ಬ ವ್ಯಕ್ತಿಯು ನಿನಗೆ ಏನಾದರೂ ಕಲಿಸಿ ಹೋಗುತ್ತಾನೆ. ಆದ್ದರಿಂದ ಹೋದವರನ್ನು ಹಿಡಿದುಕೊಂಡು ಅಳುವುದಕ್ಕಿಂತ ಬಂದ ಪಾಠವನ್ನು ಅರ್ಥ ಮಾಡಿಕೊಳ್ಳಿ. ಸ್ನೇಹಿತರೆ, ಕೆಲವೊಮ್ಮೆ ದೇವರು ನಮ್ಮ ಪ್ರಾರ್ಥನೆಗೆ ತಕ್ಷಣ ಉತ್ತರ ಕೊಡುವುದಿಲ್ಲ. ಅದಕ್ಕೆ ಕಾರಣ ದೇವರು ನಮ್ಮನ್ನು ಮರೆತಿದ್ದಾನೆ ಎಂದಲ್ಲ, ಅವನು ನಮಗಾಗಿ ಇನ್ನೂ ಉತ್ತಮವಾದುದನ್ನು ಸಿದ್ಧಪಡಿಸುತ್ತಿದ್ದಾನೆ. ನೀವು ಕೇಳಿದ್ದು ಒಂದು ಹನಿಯಾಗಿರಬಹುದು, ಆದರೆ ದೇವರು ನಿಮಗೆ ಒಂದು ಸಾಗರವನ್ನು ಕೊಡಲು ಸಿದ್ಧವಾಗಿರಬಹುದು. ಆದ್ದರಿಂದ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ಇಂದು ನೀವು ಕಷ್ಟದಲ್ಲಿದ್ದರೆ, ಇಂದು ನೀವು ಒಂಟಿಯಾಗಿದ್ದರೆ, ಇಂದು ನೀವು ಸೋತಂತೆ ಅನಿಸುತ್ತಿದ್ದರೆ ಒಂದು ವಿಷಯವನ್ನು ನೆನಪಿಡಿ, ರಾತ್ರಿ ಎಷ್ಟೇ ಕತ್ತಲಾಗಿದ್ರೂ ಸೂರ್ಯೋದಯವನ್ನು ತಡೆಯಲು ಸಾಧ್ಯವಿಲ್ಲ. ಹಾಗೆಯೇ ನಿಮ್ಮ ಜೀವನದ ಕಷ್ಟಗಳು ನಿಮ್ಮ ಭವಿಷ್ಯದ ಬೆಳಕನ್ನು ಶಾಶ್ವತವಾಗಿ ತಡೆಯಲು ಸಾಧ್ಯವಿಲ್ಲ. ಶ್ರೀಕೃಷ್ಣ ನಿಮ್ಮ ಜೊತೆಗೆ ಇದ್ದಾನೆ. ನಿಮ್ಮ ಪ್ರಯತ್ನವನ್ನು ಅವನು ನೋಡುತ್ತಿದ್ದಾನೆ, ನಿಮ್ಮ ಕಣ್ಣೀರನ್ನು ಅವನು ತಿಳಿದಿದ್ದಾನೆ. ಸರಿಯಾದ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಯನ್ನು ತರಲು ಅವನು ಸಮರ್ಥನಾಗಿದ್ದಾನೆ. ಆದ್ದರಿಂದ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ, ಪರಿಶ್ರಮವನ್ನು ನಿಲ್ಲಿಸಬೇಡಿ, ಒಳ್ಳೆಯತನವನ್ನು ಬಿಡಬೇಡಿ. ಯಾಕೆಂದರೆ ಇಂದು ನೀವು ಅನುಭವಿಸುತ್ತಿರುವ ನೋವೇ ನಾಳೆ ನಿಮ್ಮ ದೊಡ್ಡ ಶಕ್ತಿಯಾಗುತ್ತದೆ. ಜೀವನದಲ್ಲಿ ಶಾಂತಿ ಬೇಕಾದರೆ ಮೊದಲು ಯಾರನ್ನು ದ್ವೇಷಿಸಬೇಡಿ. ದ್ವೇಷವು ಎದುರಾಳಿಯನ್ನು ಅಲ್ಲ, ನಮ್ಮ ಮನಸ್ಸನ್ನೇ ಸುಡುತ್ತದೆ. ಆದ್ದರಿಂದ ಕ್ಷಮಿಸುವುದನ್ನು ಕಲಿಯಿರಿ. ಮರೆಯಲಾಗದವರನ್ನು ಕ್ಷಮಿಸಿ, ಕ್ಷಮಿಸಲಾಗದವರನ್ನು ಮರೆತು ಬಿಡಿ. ಇದೇ ಮನಸ್ಸಿನ ನೆಮ್ಮದಿಯ ರಹಸ್ಯ. ಸ್ನೇಹಿತರೆ, ನಿಮ್ಮನ್ನು ನೀವು ಯಾರೊಂದಿಗೂ ಹೋಲಿಸಿಕೊಳ್ಳಬೇಡಿ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರು ವಿಭಿನ್ನರು. ಸೂರ್ಯ ತನ್ನ ಸಮಯಕ್ಕೆ ಉದಯಿಸುತ್ತಾನೆ, ಚಂದ್ರ ತನ್ನ ಸಮಯಕ್ಕೆ ಹೊಳೆಯುತ್ತಾನೆ. ಇಬ್ಬರಿಗೂ ತಮ್ಮದೇ ಆದ ಮಹತ್ವವಿದೆ. ಹಾಗೆಯೇ ನಿಮ್ಮ ಜೀವನಕ್ಕೂ ತನ್ನದೇ ಆದ ಸಮಯ ಮತ್ತು ಗುರಿ ಇದೆ. ನೀವು ಒಬ್ಬರೇ ಇದ್ದಾಗ ನಿಮ್ಮ ಆಲೋಚನೆಗಳ ಮೇಲೆ ಹಿಡಿತವಿರಲಿ. ಎಲ್ಲರ ಜೊತೆ ಇದ್ದಾಗ ನಿಮ್ಮ ಮಾತಿನ ಮೇಲೆ ಹಿಡಿತವಿರಲಿ. ಏಕೆಂದರೆ ಆಲೋಚನೆಗಳು ಜೀವನವನ್ನು ರೂಪಿಸುತ್ತವೆ, ಮಾತುಗಳು ಸಂಬಂಧಗಳನ್ನು ರೂಪಿಸುತ್ತವೆ.
ಶ್ರೀಕೃಷ್ಣ ಹೇಳುತ್ತಾರೆ, ಹಿಂದಿನ ದಿನಗಳ ಬಗ್ಗೆ ಪಶ್ಚಾತ್ತಾಪ ಪಡಬೇಡಿ, ಮುಂದೆ ಬರುವ ದಿನಗಳ ಬಗ್ಗೆ ಅತಿಯಾಗಿ ಚಿಂತಿಸಬೇಡಿ. ಇಂದಿನ ಕ್ಷಣವನ್ನು ಬದುಕಿ, ಏನು ಆಗಬೇಕೋ ಅದು ಹಾಗೆಯೇ ತೀರುತ್ತದೆ. ನಾವು ಈ ಜೀವನದ ಆಟದಲ್ಲಿ ಆಟಗಾರರು ಮಾತ್ರ, ತೀರ್ಪುಗಾರರಲ್ಲ. ಸ್ನೇಹಿತರೆ, ಪರಿಸ್ಥಿತಿಗಳು ನಿಮ್ಮನ್ನು ಎಷ್ಟು ಹೊಡೆಯುತ್ತದೆಯೋ ಅಷ್ಟೇ ನಿಮ್ಮನ್ನು ಗಟ್ಟಿಗೊಳಿಸುತ್ತವೆ. ಚಿನ್ನ ಬೆಂಕಿಯಲ್ಲಿ ಸುಟ್ಟು ಶುದ್ಧವಾಗುವಂತೆ ಮನುಷ್ಯ ಕಷ್ಟಗಳನ್ನು ಎದುರಿಸಿ ಬಲಶಾಲಿಯಾಗುತ್ತಾನೆ. ಆದ್ದರಿಂದ ಕಷ್ಟಗಳು ಬಂದಾಗ ಕುಗ್ಗಬೇಡಿ. ಅವು ನಿಮ್ಮನ್ನು ನಾಶ ಮಾಡಲು ಬಂದಿಲ್ಲ, ನಿಮ್ಮನ್ನು ರೂಪಿಸಲು ಬಂದಿವೆ. ಜೀವನದಲ್ಲಿ ಸುಖವನ್ನು ಸಿಹಿಯಂತೆ ಸವಿಯಬೇಕು ಮತ್ತು ದುಃಖವನ್ನು ಔಷಧಿಯಂತೆ ನುಂಗಬೇಕು. ಯಾಕೆಂದರೆ ಎರಡೂ ನಮ್ಮ ಬೆಳವಣಿಗೆಗೆ ಅಗತ್ಯ. ಸ್ನೇಹಿತರೆ, ಅತಿಯಾದ ಆಸೆ, ಅತಿಯಾದ ಬಯಕೆ ಮತ್ತು ಅನುಮಾನ ಇವು ಮನುಷ್ಯನನ್ನು ಒಳಗಿನಿಂದ ನಾಶ ಮಾಡುತ್ತವೆ. ಆದರೆ ನಂಬಿಕೆ, ತಾಳ್ಮೆ ಮತ್ತು ಆತ್ಮವಿಶ್ವಾಸ ಅವನನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತವೆ. ನಿಮ್ಮ ಜೀವನದಲ್ಲಿ ಜನರು ನಿಮ್ಮನ್ನು ಹೊಗಳಬಹುದು, ತೆಗಳಬಹುದು. ಆದರೆ ಹೂವು ಅರಳಬೇಕಾದರೆ ಸುಡುವ ಬಿಸಿಲನ್ನು, ತಣಿಸುವ ಚಳಿಯನ್ನು ಸಹಿಸಲೇಬೇಕು. ಹಾಗೆಯೇ ಯಶಸ್ಸು ಪಡೆಯಬೇಕಾದರೆ ಪ್ರಶಂಸೆ ಮತ್ತು ಟೀಕೆ ಎರಡನ್ನೂ ಸಮಾನವಾಗಿ ಸ್ವೀಕರಿಸಬೇಕು. ಶ್ರೀಕೃಷ್ಣ ಹೇಳುತ್ತಾರೆ, ಅಹಂಕಾರ ಬೆಳೆದಾಗ ನಮ್ಮ ತಪ್ಪುಗಳು ನಮಗೆ ಕಾಣಿಸೋದಿಲ್ಲ. ಆದ್ದರಿಂದ ವಿನಮ್ರರಾಗಿರಿ. ಅಹಂಕಾರವು ನಮ್ಮ ಮತ್ತು ಭಗವಂತನ ನಡುವೆ ಗೋಡೆಯಾಗಿ ನಿಲ್ಲುತ್ತದೆ. ತಪ್ಪು ಮಾಡಿದರೆ ಸಣ್ಣವರಾಗುವುದಿಲ್ಲ, ಆದರೆ ತಪ್ಪನ್ನು ತಿದ್ದಿಕೊಳ್ಳದಿದ್ದರೆ ಖಂಡಿತ ಸಣ್ಣವರಾಗುತ್ತೀರಿ. ಸ್ನೇಹಿತರೆ, ಈ ಜಗತ್ತಿನಲ್ಲಿ ಯಾವುದು ಶಾಶ್ವತವಲ್ಲ. ಹಣ, ಹೆಸರು, ದೇಹ, ಸಂಬಂಧಗಳು ಎಲ್ಲವೂ ಒಂದು ದಿನ ನಶಿಸುತ್ತೆ. ಆದರೆ ನಿಮ್ಮ ಕರ್ಮ ಮಾತ್ರ ನಿಮ್ಮ ಜೊತೆ ಇರುತ್ತೆ. ಆದ್ದರಿಂದ ಒಳ್ಳೆಯ ಕರ್ಮಗಳನ್ನು ಮಾಡಿ. ಯಾಕೆಂದರೆ ನೀವು ಮಾಡಿದ ಉಪಕಾರ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಅದು ಒಂದಲ್ಲ ಒಂದು ದಿನ, ಒಂದಲ್ಲ ಒಂದು ರೂಪದಲ್ಲಿ ನಿಮ್ಮ ಬಳಿಗೆ ಬರುತ್ತದೆ. ಅತಿಯಾಗಿ ಚಿಂತಿಸುವುದು ನಮ್ಮ ಜೀವನದ ಸಂತೋಷವನ್ನು ಕಸಿದುಕೊಳ್ಳುವ ದೊಡ್ಡ ಕಾರಣವಾಗಿದೆ. ನಾವು ಕಳೆದ ನೋವುಗಳ ಬಗ್ಗೆ ಅಥವಾ ಮುಂದೆ ಏನಾಗಬಹುದು ಎಂಬ ಭಯದ ಬಗ್ಗೆ ಯೋಚಿಸುತ್ತಾ ಇಂದಿನ ಸುಂದರ ಕ್ಷಣಗಳನ್ನು ಕಳೆದುಕೊಳ್ಳುತ್ತೇವೆ. ಆದ್ದರಿಂದ ಇಂದು ನಾನು ನಿಮಗೆ ಕೆಲವು ಅಮೂಲ್ಯವಾದ ಜೀವನದ ಸತ್ಯಗಳನ್ನು ಹೇಳಲು ಬಯಸುತ್ತೇನೆ. ಮೊದಲನೆಯದು, ಜೀವನದಲ್ಲಿ ಎಲ್ಲವೂ ತಾತ್ಕಾಲಿಕ. ಇಂದು ಇರುವ ಸಂತೋಷ ನಾಳೆ ಬದಲಾಗಬಹುದು. ಹಾಗೆಯೇ ಇಂದು ಇರುವ ಕಷ್ಟವೂ ಶಾಶ್ವತವಲ್ಲ. ಆದ್ದರಿಂದ ಕಷ್ಟ ಬಂದಾಗ ಕುಗ್ಗಬೇಡಿ. ಈ ಸಮಯವು ಕಳೆದು ಹೋಗುತ್ತದೆ ಎಂಬ ನಂಬಿಕೆ ಇಟ್ಟುಕೊಳ್ಳಿ. ಎರಡನೆಯದು, ನೋವು ಜೀವನದ ಒಂದು ಭಾಗ. ನೋವನ್ನು ಅನುಭವಿಸದ ವ್ಯಕ್ತಿ ಯಾರೂ ಇಲ್ಲ. ಪ್ರತಿಯೊಂದು ಕಷ್ಟವೂ ನಮಗೆ ಒಂದು ಪಾಠವನ್ನು ಕಲಿಸುತ್ತೆ. ಆದ್ದರಿಂದ ನೋವಿನಿಂದ ಓಡಿ ಹೋಗಬೇಡಿ, ಅದರಿಂದ ಕಲಿಯಿರಿ. ಮೂರನೆಯದು, ಪ್ರತಿ ಅಂತ್ಯವು ಹೊಸ ಪ್ರಾರಂಭವಾಗಿದೆ. ಒಂದು ಬಾಗಿಲು ಮುಚ್ಚಿದರೆ ಮತ್ತೊಂದು ಬಾಗಿಲು ತೆರೆಯುತ್ತದೆ. ಜೀವನವು ಯಾವಾಗಲೂ ಹೊಸ ಅವಕಾಶಗಳನ್ನು ನೀಡುತ್ತಿರುತ್ತದೆ. ಸ್ನೇಹಿತರೆ, ಒಂದು ಸತ್ಯವನ್ನು ಒಪ್ಪಿಕೊಳ್ಳಬೇಕು, ಯಾರು ಯಾರಿಗೂ ಸಂಪೂರ್ಣವಾಗಿ ಸೇರಿದವರಲ್ಲ. ಈ ಸತ್ಯ ಸಾಮಾನ್ಯವಾಗಿ ಕಷ್ಟದ ಸಮಯದಲ್ಲಿ ಅರ್ಥವಾಗುತ್ತೆ. ಎಲ್ಲರೂ ನಮ್ಮೊಂದಿಗೆ ಇರುವಾಗ ಯಾರು ನಿಜವಾದವರು ಎಂಬುದು ಗೊತ್ತಾಗೋದಿಲ್ಲ. ಆದರೆ ಕಷ್ಟ ಬಂದಾಗ ನಮ್ಮ ಜೊತೆಗೆ ನಿಲ್ಲುವವರೇ ನಿಜವಾದವರು. ಇತರರ ಜೀವನದಲ್ಲಿ ನಿಮ್ಮ ಸ್ಥಾನವನ್ನು ಹುಡುಕುವುದನ್ನು ನಿಲ್ಲಿಸಿ. ಅವರು ನನ್ನ ಬಗ್ಗೆ ಏನು ಯೋಚಿಸುತ್ತಾರೆ ಎಂಬ ಪ್ರಶ್ನೆಯನ್ನು ಬಿಟ್ಟುಬಿಡಿ. ನಿಮ್ಮ ಸಂತೋಷವು ಇತರರ ಒಪ್ಪಿಗೆಯ ಮೇಲೆ ಅವಲಂಬಿತವಾಗಿರಬಾರದು. ಜೀವನದಲ್ಲಿ ಕೆಲವರು ನಿಮ್ಮನ್ನು ಅವಮಾನಿಸಬಹುದು, ಕಡಿಮೆ ಅಂದಾಜು ಮಾಡಬಹುದು. ಆದರೆ ನಿಮ್ಮ ನೋವನ್ನು ಮತ್ತು ಅವಮಾನವನ್ನು ನಿಮ್ಮ ಶಕ್ತಿಯನ್ನಾಗಿ ಬದಲಾಯಿಸಿ. ಅದನ್ನೇ ನಿಮ್ಮ ಗುರಿ ಸಾಧಿಸುವ ಮೆಟ್ಟಿಲನ್ನಾಗಿ ಬಳಸಿ. ಒಂದು ದಿನ ನಿಮ್ಮ ಯಶಸ್ಸೇ ಅವರಿಗೆ ಉತ್ತರವಾಗುತ್ತದೆ. ಇನ್ನೊಂದು ವಿಷಯ ನೆನಪಿಡಿ, ಯಾರೊಬ್ಬರಿಗಾಗಿಯೂ ಅಳಬೇಡಿ. ನಿಮ್ಮ ಕಣ್ಣೀರಿಗೆ ಯೋಗ್ಯರಾದವರು ನಿಮ್ಮನ್ನು ಅಳಲು ಬಿಡುವುದಿಲ್ಲ. ನಿಜವಾದ ಸಂಬಂಧಗಳು ನೋವನ್ನು ಅಲ್ಲ, ನೆಮ್ಮದಿಯನ್ನು ನೀಡುತ್ತದೆ. ನಿಮ್ಮ ಮನಸ್ಸಿಗೆ ತುಂಬ ನೋವಾದಾಗ ಎರಡು ವಿಷಯಗಳನ್ನು ಮಾಡಬೇಡಿ. ಯಾರಾದರೂ ಬಂದು ನಿಮ್ಮ ಕಾಳಜಿ ಮಾಡುತ್ತಾರೆ ಎಂದು ನಿರೀಕ್ಷಿಸಬೇಡಿ. ಯಾರಾದರೂ ಬಂದು ನಿಮ್ಮನ್ನು ಸಮಾಧಾನ ಪಡಿಸುತ್ತಾರೆ ಎಂದು ಕಾಯಬೇಡಿ. ಯಾಕೆಂದರೆ ಜೀವನದಲ್ಲಿ ಕೆಲವೊಮ್ಮೆ ನಮಗೆ ನಾವೇ ಶಕ್ತಿಯಾಗಬೇಕಾಗುತ್ತೆ. ನಿನ್ನ ಮನಸ್ಸಿನ ಶಕ್ತಿಯನ್ನು ಚಿಂತೆ ಮಾಡಲು ಬಳಸಬೇಡ. ಅದೇ ಶಕ್ತಿಯನ್ನು ನಂಬಿಕೆಗೆ ಬಳಸು. ಚಿಂತೆ ನಿನ್ನನ್ನು ದುರ್ಬಲನನ್ನಾಗಿ ಮಾಡುತ್ತೆ, ಆದರೆ ನಂಬಿಕೆ ನಿನ್ನನ್ನು ಮುಂದೆ ಕರೆದೊಯ್ಯುತ್ತೆ. ಕಾಲ ಕಳೆದಂತೆ ಎಲ್ಲವೂ ಬದಲಾಗುತ್ತೆ. ಕೆಲವರ ಮನಸ್ಸು ಬದಲಾಗುತ್ತೆ, ನಂತರ ಅವರ ನಡವಳಿಕೆ ಬದಲಾಗುತ್ತೆ ಮತ್ತು ಕೊನೆಗೆ ಅವರ ಮಾತಿನ ಸ್ವರವೂ ಬದಲಾಗುತ್ತೆ. ಆದ್ದರಿಂದ ಜನರ ಬದಲಾವಣೆಯ ಬಗ್ಗೆ ಅತಿಯಾಗಿ ಚಿಂತಿಸಬೇಡಿ. ನಿಮ್ಮ ಜೀವನದ ಮೇಲೆ ಗಮನ ಕೊಡಿ. ಕೊನೆಯಲ್ಲಿ ಒಂದು ಮಾತು, ನೀನು ಒಬ್ಬಂಟಿ ಎಂದು ಎಂದಿಗೂ ದುರ್ಬಲನಾಗಬೇಡ. ನಾನೊಬ್ಬನೇ ಸಾಕು ಎಂಬ ಆತ್ಮವಿಶ್ವಾಸ ಹೊಂದಿರು. ಯಾಕೆಂದರೆ ತನ್ನ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು ತಾನೇ ಹೋರಾಡುವ ವ್ಯಕ್ತಿಯನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಯಾರೂ ನಿನ್ನ ಜೊತೆ ಇಲ್ಲ ಎಂದು ಬೇಸರ ಪಡಬೇಡ. ಭಗವಂತ ನಿನ್ನ ಜೊತೆ ಇದ್ದರೆ ಇಡೀ ಜಗತ್ತೇ ನಿನ್ನ ವಿರುದ್ಧ ನಿಂತರೂ ನೀನು ಗೆಲ್ಲಬಲ್ಲೆ. ಆದ್ದರಿಂದ ನಂಬಿಕೆಯನ್ನು ಕಳೆದುಕೊಳ್ಳಬೇಡ. ಧರ್ಮದ ದಾರಿಯಲ್ಲಿ ನಡೆ, ಒಳ್ಳೆಯ ಕರ್ಮಗಳನ್ನು ಮಾಡು. ಯಾಕೆಂದರೆ ಕೊನೆಗೆ ಸತ್ಯ ಮತ್ತು ಧರ್ಮವೇ ನಿನ್ನನ್ನು ರಕ್ಷಿಸುತ್ತದೆ. ಜೈ ಶ್ರೀಕೃಷ್ಣ.
ಸೋಲಿನ ಹಿಂದೆ ಭಗವಂತನ ಪಾಠ ಇರುತ್ತದೆ. ತಾಳ್ಮೆಯ ಹಿಂದೆ ವಿಜಯ ಅಡಗಿರುತ್ತದೆ. ಜೀವನದಲ್ಲಿ ಏನೇ ಆಗಲಿ ದೇವರ ಮೇಲೆ ನಂಬಿಕೆ ಇಡಿ. ನಿಮ್ಮ ಕರ್ತವ್ಯವನ್ನು ಮಾಡಿ. ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಬಂಧನ ಇರುವುದು ಹೊರಗಿನ ವಸ್ತುಗಳಲ್ಲ, ಅವುಗಳ ಮೇಲಿರುವ ನಿನ್ನ ಅತಿಯಾದ ವ್ಯಾಮೋಹದಲ್ಲಿ. ಯಾವುದನ್ನು ನನ್ನದೆಂದು ಹಠ ಹಿಡಿಯದಿದ್ರೆ ಈ ಜಗತ್ತಿನಲ್ಲಿ ನಿನ್ನನ್ನು ದುಃಖಕ್ಕೀಡು ಮಾಡುವ ಶಕ್ತಿ ಯಾವುದಕ್ಕೂ ಇರುವುದಿಲ್ಲ. ಒಳ್ಳೆಯವರಿಗೆ ಯಾಕೆ ಕಷ್ಟ ಬರುತ್ತದೆ ಎಂಬ ಪ್ರಶ್ನೆಗೆ ಉತ್ತರ ಒಂದೇ: ಬೆಂಕಿಯಲ್ಲಿ ಸುಟ್ಟಷ್ಟು ಚಿನ್ನ ಶುದ್ಧವಾಗುತ್ತದೆ. ನಿನ್ನ ಪಾಲಿನ ಕಷ್ಟಗಳು ನಿನ್ನ ಹಳೆಯ ಕರ್ಮವನ್ನು ಕಳೆದು ನಿನ್ನನ್ನು ಪವಿತ್ರಗೊಳಿಸುತ್ತಿವೆ ಅಷ್ಟೆ. ಪ್ರತಿಯೊಂದು ಬದಲಾವಣೆಗೂ ಅದರದ್ದೇ ಆದ ಸಮಯ ಬೇಕಾಗುತ್ತದೆ. ಬೇರುಗಳು ಗಟ್ಟಿಯಾಗದ ಹೊರತು ಮರದಲ್ಲಿ ಹಣ್ಣುಗಳು ಬಿಡುವುದಿಲ್ಲ. ನಿನ್ನ ಪರಿಶ್ರಮದ ಮೇಲೆ ಭರವಸೆ ಇಟ್ಟು ತಾಳ್ಮೆಯಿಂದ ಕಾಯಿ. ಸೂಕ್ತ ಸಮಯದಲ್ಲಿ ನಿನ್ನ ಶ್ರಮಕ್ಕೆ ತಕ್ಕ ಫಲ ಸಿಕ್ಕೇ ಸಿಗುತ್ತದೆ. ನಮ್ಮ ಆಲೋಚನೆಗಳು, ನಮ್ಮ ಮನಸ್ಸು ನಮ್ಮ ನಿಯಂತ್ರಣದಲ್ಲಿದ್ದರೆ ನಮ್ಮನ್ನು ನಾವೇ ಉದ್ಧಾರ ಮಾಡಿಕೊಳ್ಳಬಹುದು. ಅದೇ ಮನಸ್ಸು ನಿಯಂತ್ರಣ ತಪ್ಪಿದ್ರೆ ಅದು ನಮಗೆ ಶತ್ರುವಿನಂತೆ ವರ್ತಿಸುತ್ತದೆ. ನಮ್ಮ ಬೆಳವಣಿಗೆಗೆ ನಮ್ಮ ಮನಸ್ಸೇ ಮೂಲ ಕಾರಣ.